ನೋಡಿ, ಈ ಸಾರು ತಿಂಡಿಗೂ ಚೆನ್ನಾಗಾಗ್ತದೆ, ಊಟಕ್ಕೂ ಚೆನ್ನಾಗಾಗ್ತದೆ. ಡೈರೆಕ್ಟ್ ಅಂಗಡಿಯಿಂದ ತಂದು ಕಷಾಯ ಎಲ್ಲ ಮಾಡಿ ಕುಡಿದ್ರೆ ನಮ್ಮ ಜೀವಕ್ಕೆ ಅಪಾಯ ಆಗಬಹುದು. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಆಗಿ ಇವಾಗ ಒಲೆಗೆ ಬೆಂಕಿ ಮಾಡಿ ಅನ್ನಕ್ಕೆ ನೀರಿಟ್ಟು ಅಕ್ಕಿಯನ್ನು ತೊಳೆದು ಹಾಕಿ ಆಯಿತು. ಇನ್ನು ತುಂಬ ಕೆಲಸ ಇದೆ, ಪಾತ್ರೆ ತೊಳಿಲಿಕ್ಕಿದೆ, ಅಡುಗೆ ಆಗಬೇಕು. ಹಾಗೆ ಇವತ್ತು ಒಂದು ಚಿಕನ್ ಸಾರು ಮಾಡ್ತಾಯಿದ್ದೇನೆ. ನನ್ನ ವಿಧಾನದಲ್ಲಿ ನಾನು ಹೇಗೆ ಈ ಸಾರನ್ನು ಮಾಡ್ತೇನೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಾಗೆಯೇ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ, ಇವಾಗ ಚಿಕನ್ ಸಾರು ಮಾಡಲಿಕ್ಕೆ ಮೊದಲಿಗೆ ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡಿ ಆಮೇಲೆ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕೋಣ. ಒಲೆಗೆ ಬೆಂಕಿ ಮಾಡಿ ಅಕ್ಕಿಯನ್ನು ತೊಳೆದು ಹಾಕಿ ಆಯಿತು. ಇನ್ನು ಇಲ್ಲಿ ಬೇಯ್ತಾ ಇರ್ತದೆ. ಇವಾಗ ಚಿಕನ್ ಸಾರು ಮಾಡಲಿಕ್ಕೆ ಇಲ್ಲಿ ಮಸಾಲವನ್ನು ರೆಡಿ ಮಾಡ್ತಾ ಇದ್ದೇನೆ. ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿದೆ. ಇಲ್ಲೊಂದು 15 ಒಣಮೆಣಸು ತೊಗೊಂಡಿದ್ದೇನೆ, ಅದನ್ನು ಫ್ರೈ ಮಾಡ್ತೇನೆ. ನೋಡಿ, ಇದು ಇವಾಗ ಫ್ರೈ ಆದ್ದು ಸಾಕು. ಇದನ್ನು ತೆಗಿತೇನೆ. ಜಾಸ್ತಿ ಕಪ್ಪಗಾಗಲಿಕ್ಕೆ ಬಿಡಬಾರ್ದು. ಕಪ್ಪಗಾದರೆ ಮಸಾಲದ ಕಲ್ಲರ್ ಕೂಡ ಕಪ್ಪಗಾಗ್ತದೆ. ಇಲ್ಲೊಂದು 3 ಟೇಬಲ್ ಸ್ಪೂನ್ ನಾನು ಕೊತ್ತಂಬರಿ ತೊಗೊಂಡಿದ್ದೇನೆ. ಇದನ್ನು ಇವಾಗ ಫ್ರೈ ಮಾಡ್ತೇನೆ. ನೋಡಿ, ಇವಾಗಂತೂ ಕೊತ್ತಂಬರಿ ಕೆಮಿಕಲ್ ಯುಕ್ತವಾಗ್ತಾ ಇದೆ. ಎಲ್ಲರೂ ಒಮ್ಮೆ ಚೆಕ್ ಮಾಡಿ ಪದಾರ್ಥ ಮಾಡೋದಕ್ಕಿಂತ ಮೊದಲು. ನಾವು ಶಾಪಿನಿಂದ ತರುವಾಗ ತುಂಬಾ ಹಳದಿ ಆಗಿರ್ತದೆ. ಅದನ್ನೊಮ್ಮೆ ತೊಳೆದು ನೋಡಿ. ತೊಳೆದು ನೋಡುವಾಗ ನಿಮಗೆ ಗೊತ್ತಾಗ್ತದೆ ಎಷ್ಟು ಒಂದು ಕಲರ್ ಹಾಕಿ ಅದನ್ನು ಪ್ರಿಸರ್ವ್ ಮಾಡ್ತಾರೆ ಅಂತೇಳಿ. ನಾನಿದು ಮೊನ್ನೆ ತಂದದ್ದು ಕೊತ್ತಂಬರಿ. ನನಗೆ ತರುವಾಗಲೇ ಡೌಟ್ ಆಗಿತ್ತು. ತುಂಬಾ ಅದು ಒಂಥರ ಎಲ್ಲೋ ಕಲರ್ ಇತ್ತು. ಹಾಗೆ ನೋಡೋಣ, ತೊಳೆದು ಮತ್ತು ಒಣಗಿಸೋಣ ಅಂಥೇಳಿ ನಾನು ನೀರಲ್ಲಿ ಹಾಕಿದೆ. ನೀರಲ್ಲಿ ಹಾಕಿ ನೋಡುವಾಗ ನನಗೆ ಆಶ್ಚರ್ಯ ಆಯಿತು. ಆ ಥರದ ಕಲರ್ ಬಂತು. ಹಾಗಾಗಿ ಕೊತ್ತಂಬರಿಯನ್ನು ತಂದರೆ ಮೊದಲು ನೀವು ಚೆಕ್ ಮಾಡಿಕೊಳ್ಳಿ. ಜಾಸ್ತಿ ಎಲ್ಲೋ ಅಂತ ಕಂಡ್ರೆ ಒಮ್ಮೆ ಚೆನ್ನಾಗಿ ತೊಳೆದು ಬಿಸಿಲಿಗೆ ಒಣ ಹಾಕಿ. ನಾನು ನೋಡಿ, ಇದು 4 ಬಾರಿ ತೊಳೆದು ಮತ್ತು ನಾನು ಒಣ ಹಾಕಿದ್ದೆ. ಆ ದಿವಸ ಏನೋ ಸ್ವಲ್ಪ ಮಳೆ ಬರದ ಕಾರಣ ಚೆನ್ನಾಗಿ ಒಣಗಿತ್ತು. ಹಾಗೆ ನಾವು ಡೈರೆಕ್ಟ್ ಅಂಗಡಿಯಿಂದ ತಂದು ಕಷಾಯ ಎಲ್ಲ ಮಾಡಿ ಕುಡಿದ್ರೆ ನಮ್ಮ ಜೀವಕ್ಕೆ ಅಪಾಯ ಆಗಬಹುದು. ಹಾಗಾಗಿ ಅದನ್ನು ತೊಳೆದು ಮತ್ತೆ ನಾವು ಯೂಸ್ ಮಾಡೋದು ಒಳ್ಳೆಯದು. ಇವಾಗ ನೋಡಿ, ಕೊತ್ತಂಬರಿ ಕೂಡ ಫ್ರೈ ಆಗ್ತಾ ಬಂತು. ಇದನ್ನು ತೆಗಿತೇನೆ. ಒಂದು ಟೇಬಲ್ ಸ್ಪೂನ್ ಇಲ್ಲಿ ಜೀರಿಗೆಯನ್ನು ಫ್ರೈ ಮಾಡಲಿಕ್ಕೆ ಹಾಕಿದೆ. ಅದು ಕೂಡ ಸ್ವಲ್ಪ ಫ್ರೈ ಆಗಲಿ. ನೋಡಿ, ಇದು ಇವಾಗ ಸಾಕು ಫ್ರೈ ಆಯಿತು. ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ಮೆಂತೆಯನ್ನು ತೊಗೊಂಡಿದ್ದೇನೆ. ಅದನ್ನು ಇವಾಗ ಫ್ರೈ ಮಾಡ್ತೇನೆ. ಇವಾಗ ಮೆಂತೆ ಕೂಡ ಚೆನ್ನಾಗಿ ಫ್ರೈ ಆಯಿತು. ಇಲ್ಲಿ ನಾನು ಸ್ವಲ್ಪ ಸ್ಪೈಸಸ್ ತೊಗೊಂಡಿದ್ದೇನೆ. ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಹೂವು, ಅದನ್ನೆಲ್ಲ ಹಾಕಿ ಇವಾಗ ಸ್ವಲ್ಪ ಫ್ರೈ ಮಾಡ್ತೇನೆ. ಇಲ್ಲಿ ಕಾಳುಮೆಣಸು ಕೂಡ ಹಾಗೆ ಸ್ವಲ್ಪನೇ ತೊಗೊಂಡಿದ್ದೇನೆ. ಇದು ಕೂಡ ಸಾಕು ಫ್ರೈ ಆದ್ದು, ತೆಗಿತೇನೆ. ಸ್ವಲ್ಪ ಬಡೆ ಶೇಪ್ ತೊಗೊಂಡಿದ್ದೇನೆ. ಅದನ್ನು ಕೂಡ ಇವಾಗ ಸ್ವಲ್ಪ ಫ್ರೈ ಮಾಡ್ತೇನೆ. ಇದು ಕೂಡ ಫ್ರೈ ಆಯಿತು. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನೀರುಳ್ಳಿ, ಬೆಳ್ಳುಳ್ಳಿ, ಕರಿಬೇವನ್ನು ಫ್ರೈ ಮಾಡ್ತೇನೆ. ನೀರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ಪರಿಮಳ ಬರ್ತದೆ. ಇವಾಗ ಈ ನೀರುಳ್ಳಿ ಜೊತೆಗೆ ಸ್ವಲ್ಪ ಕರಿಬೇವು, ಅದರ ಜೊತೆಗೆ 2 ನೀರುಳ್ಳಿಯನ್ನು ಹಾಕ್ತೇನೆ. ಇವಾಗ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಇವಾಗ ಇದು ಫ್ರೈ ಆದ್ದು ಸಾಕು. ಇದನ್ನು ತೆಗಿತೇನೆ.
ಇವಾಗ ಕಾಯಿ ತುರಿಯನ್ನು ಫ್ರೈ ಮಾಡ್ತೇನೆ. ಇಲ್ಲಿ ನಾನು ಒಂದು ತೆಂಗಿನಕಾಯಿಯ ಮುಕ್ಕಾಲು ಭಾಗವನ್ನು ತುರಿದು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕಿ ಫ್ರೈ ಮಾಡ್ತೇನೆ. ಇನ್ನೂ ಕೂಡ ಇಷ್ಟೇ ಫ್ರೈ ಮಾಡಲಿಕ್ಕಿದೆ. ಎಲ್ಲವನ್ನು ಒಟ್ಟಿಗೆ ಹಾಕಿದರೆ ಫ್ರೈ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ 2 ಬ್ಯಾಚ್ ಮಾಡಿ ನಾನು ಫ್ರೈ ಮಾಡ್ತೇನೆ. ಇದು ಕೂಡ ಇವಾಗ ಫ್ರೈ ಆಗಿ ಸಾಕಿದಂತೆ ತೆಗಿತೇನೆ. ಇವಾಗ ಉಳಿದ ಕಾಯಿ ತುರಿಯನ್ನು ಹಾಕಿ ಫ್ರೈ ಮಾಡ್ತೇನೆ. ಚಿಕನ್ ಸಾರು ಮಾಡಲಿಕ್ಕೆ ಬೇಕಾದ ಮಸಾಲವನ್ನೆಲ್ಲ ಫ್ರೈ ಮಾಡಿ ಆಯಿತು. ಹಾಗೆಯೇ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತೇನೆ. ಇನ್ನು ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ. ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ. ಗ್ಯಾಸನ್ನು ಆಫ್ ಮಾಡಿ ಆದಮೇಲೆ ಹಾಕಿದರೆ ಸಾಕು. ಇದು ಪ್ಯಾನ್ ಬಿಸಿ ಇರ್ತದಲ್ವ, ಅದೇ ಬಿಸಿ ಸಾಕಾಗ್ತದೆ. ಹಾಗೆ ಸ್ವಲ್ಪ ಬಾಡಿಸಿಕೊಳ್ಳೋದು. ಇಲ್ಲಿ ಮಸಾಲ ಗ್ರೈಂಡ್ ಆಗ್ತಾಯಿದೆ. ಹಾಗೆಯೇ ಕೊನೆಯದಾಗಿ ಫ್ರೈ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ. ಇವಾಗ ಮಸಾಲ ನೈಸಾಗಿ ಗ್ರೈಂಡ್ ಮಾಡಿ ಆಗಿದೆ. ಇಲ್ಲಿ ನೋಡಿ 1.5 kg ಆಗುವಷ್ಟು ಚಿಕನ್ ಇದೆ. ಚೆನ್ನಾಗಿ ಕ್ಲೀನ್ ಮಾಡಿ ತೊಗೊಂಡಿದ್ದೇನೆ. ನೋಡಿ ಇವಾಗ ಮಸಾಲವನ್ನು ಗ್ರೈಂಡ್ ಮಾಡಿ ಆದಮೇಲೆ ಇಲ್ಲಿ ಚಿಕನನ್ನು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ. ಸ್ವಲ್ಪ ಕರಿಬೇವನ್ನು ಹಾಕ್ತೇನೆ. ಹಾಗೆಯೇ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಇವಾಗ ಇಲ್ಲಿ ಸ್ವಲ್ಪ ಶುಂಠಿ, 2 ಕಾಯಿಮೆಣಸು, 2 ಟೊಮೆಟೊವನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಅದನ್ನು ಹಾಕ್ತೇನೆ. ಇವಾಗ ಟೊಮೆಟೊ ನೀರುಳ್ಳಿ ಫ್ರೈ ಅದು ಸಾಕೋದಕ್ಕೆ ಚಿಕನನ್ನು ಹಾಕ್ತೇನೆ. ಸ್ವಲ್ಪ ಅರಸಿನ, ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ. ನೋಡಿ ಇವಾಗ ಇಲ್ಲಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ಇನ್ನು ಇದಕ್ಕೆ ಮಸಾಲವನ್ನು ಹಾಕ್ತೇನೆ. ಇವಾಗ ನೋಡಿ ಮಸಾಲ ಹಾಕಿ ಇಷ್ಟು ತೆಳು ಮಾಡಿ ಇಟ್ಟಿದ್ದೇನೆ. ಇನ್ನು ಇದಕ್ಕೆ ಒಂದು ಒಳ್ಳೆ ಕುದಿ ಬರಲಿ. ರುಚಿ ನೋಡಿಕೊಂಡು ಉಪ್ಪು ಸಾಕಾಗದಿದ್ದರೆ ಸ್ವಲ್ಪ ಉಪ್ಪನ್ನು ಹಾಕಿದರೆ ಆಯಿತು. ಸ್ವಲ್ಪ ಉಪ್ಪು ಕಡಿಮೆ ಇದೆ, ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ಇನ್ನು ಇದಕ್ಕೆ ಒಂದು ಚೆನ್ನಾಗಿ ಕುದಿ ಬರಲಿ. ಇವಾಗ ನೋಡಿ ಚಿಕನ್ ಸಾರು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇನ್ನು ಇದು ಸಾಕು. ಇದನ್ನು ನಾನು ಕೆಳಗಿಡ್ತೇನೆ. ನೋಡಿ ರುಚಿಯಾದ ಚಿಕನ್ ಸಾರು ರೆಡಿ ಆಯಿತು. ಚಿಕನ್ ಸಾರಿನೊಂದಿಗೆ ನುಗ್ಗೆ ಸೊಪ್ಪಿನ ಪಲ್ಯ, ಹಾಗೆ ಮಾವಿನಕಾಯಿಯ ಉಪ್ಪಿನಕಾಯಿ. ಮಧ್ಯಾಹ್ನದ ಊಟ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಚಿಕನ್ ಸಾರಿನೊಂದಿಗೆ ಮಧ್ಯಾಹ್ನದ ಊಟ ರೆಡಿ ಆಯಿತು. ಹಾಗೆಯೇ ಇನ್ನು ನಾವು ಊಟ ಮಾಡ್ತೇವೆ.
ನೋಡಿ, ಈ ಸಾರು ತಿಂಡಿಗೂ ಚೆನ್ನಾಗಾಗ್ತದೆ, ಊಟಕ್ಕೂ ಚೆನ್ನಾಗಾಗ್ತದೆ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.